ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಜಂತಕಲ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಈಗ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತೋದನ್ನು ಮರಿಬೇಡಿ. ಸರ್ಕಾರದ ಅನೇಕ ಸ್ಕೀಮ್ಗಳಲ್ಲಿ ಒಂದಾಗಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ 2024 ಅರ್ಜಿನ ಕರೆದಿರ್ತಾರೆ ಸ್ನೇಹಿತರೆ. ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೋದು ಮತ್ತು ಅರ್ಹತೆ ಏನಿರಬೇಕು ಅವರಿಗೆ ಮತ್ತು ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಯಾವುವು, ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ನಿಗದಿಪಡಿಸಿದ್ದಾರೆ ಮತ್ತು ಯಾವ ನಿಗಮದಲ್ಲಿ ಈ ಯೋಜನೆ ಲಭ್ಯ ಇದೆ ಅಂತಕ್ಕಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ನಾನಿಲ್ಲಿ ಇನ್ನೊಂದು ವಿಚಾರನ ನಿಮಗೆ ತಿಳಿಸ್ಬೇಕು ಅಂತ ಇಚ್ಛಿಸ್ತಿದ್ದೀನಿ. ಏನಂದರೆ, ಈಗ ಗಂಗಾ ಕಲ್ಯಾಣ ಯೋಜನೆ ಅಂದರೆ ಒಂದೇ ರೀತಿಯಾದಂಥ ಯೋಜನೆ ಅಂತ ನಾನು ತಿಳ್ಕೊಂಡಿದ್ದೆ. ಇದು ಕೆಲವರಿಗೆ ಗೊತ್ತಿರ್ಬೋದು ಅಥವಾ ಇನ್ನು ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮೂರು ಥರ ಇರ್ತಕ್ಕಂಥ ಯೋಜನೆಗಳು ಇದ್ದಾವೆ ಸ್ನೇಹಿತರೆ. ನಾನು ಏನಕ್ಕೆ ಇದನ್ನೆಲ್ಲ ಇವಾಗ ಹೇಳ್ತಾ ಇದ್ದೀನಿ ಅಪ್ಪ ಅಂದರೆ, ಈಗ ಒಬ್ಬೊಬ್ಬರು ರೈತರಿಗೆ ಗೊತ್ತಿರಲ್ಲ, ಒಬ್ಬೊಬ್ಬರು ಒಂದೊಂದು ಯೋಜನೆ ಕೆಳಗಡೆ ಬರ್ತಾ ಇರ್ತಾರೆ. ಹಾಗಾಗಿ ಯಾರು ಯಾವ ಯೋಜನೆ ಕೆಳಗಡೆ ಬರ್ತಾರೆ ಅಂತ ನೋಡ್ಕೊಂಬಿಟ್ಟು ಅವರಿಗೆ ಯಾವುದು ಸೂಟಬಲ್ ಯೋಜನೆ ಇದೆ ಅಂತ ನೋಡಿಕೊಂಡು ಅವರು ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಈ ಡೀಟೇಲ್ಡ್ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾವುದೇ ರೀತಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿತದೆ. ಅದೇ ರೀತಿ ಯಾವುದ್ಯಾವುದು ಒಂದು ಯೋಜನೆಗೆ ಎಷ್ಟು ಸಾಲ ಸೌಲಭ್ಯ ಇದೆ ಮತ್ತು ಸಬ್ಸಿಡಿ ಇದೆ ಅಂತಕ್ಕಂಥದ್ದು ಕೂಡ ನೀವು ಇಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ಆಗಲೇ ನಿಮಗೆ ತಿಳಿಸಿದಂತೆ 3 ರೀತಿಯಾದಂಥ ಗಂಗಾ ಕಲ್ಯಾಣ ಯೋಜನೆ ಇದ್ದಾವೆ ಅಂತ ನಾನು ನಿಮ್ಗೆ ಹೇಳಿದೆ ಸ್ನೇಹಿತರೆ. ಒಂದನೇದಾಗಿ ಸಮಗ್ರ ಗಂಗಾ ಕಲ್ಯಾಣ ಯೋಜನೆ, ಅದನ್ನು ವೈಯಕ್ತಿಕ ಕೊಳವೆ ಬಾವಿ ಯೋಜನೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಎರಡನೇದಾಗಿ ಸಮಗ್ರ ಗಂಗಾ ಕಲ್ಯಾಣ ಯೋಜನೆ, ಅದನ್ನು ತೆರೆದ ಬಾವಿ ಯೋಜನೆ ಅಂತಲೂ ಕರೀತಾರೆ. ಮೂರನೇದಾಗಿ ಗಂಗಾ ಕಲ್ಯಾಣ ಏತ ನೀರಾವರಿ ಯೋಜನೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕೊನೆಯದಾಗಿರ್ತಕ್ಕಂಥ ಒಂದು ಯೋಜನೆ ಇದೆ ಸ್ನೇಹಿತರೆ. ಮೊದಲನೇದಾಗಿ ವೈಯಕ್ತಿಕ ಕೊಳವೆ ಬಾವಿ ಯೋಜನೆ ಅಡಿಯಲ್ಲಿ ನೋಡೋದಾದರೆ 1.5 ಎಕರೆಯಿಂದ 5 ಎಕರೆ ಜಮೀನು ಹೊಂದಿರತಕ್ಕಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರು ಜಮೀನಲ್ಲಿ ಕೊಳವೆ ಬಾವಿ ಕೊರೆಸಿ ಪಂಪ್ಸೆಟ್ಟನ್ನು ಮತ್ತು ಅಳವಡಿಸ್ಬಿಟ್ಟು ವಿದ್ಯುದೀಕರಣ ಮಾಡಿ ನೀರಾವರಿ ಸೌಲಭ್ಯನ ಕಲ್ಪಿಸ್ಕೊಡ್ತಾರೆ ಸ್ನೇಹಿತರೆ. ಇದಲ್ಲದೆ ಈ ಯೋಜನೆಯಡಿ 3ರಿಂದ 4 ಲಕ್ಷದವರೆಗೂ ಸರ್ಕಾರ ಸಹಾಯಧನ ನೀಡುತ್ತೆ ಮತ್ತು ಬಡ್ಡಿ ದರದಲ್ಲಿ ಹಣ ಕೂಡ ಒದಗಿಸ್ಕೊಡ್ಲಾಗುತ್ತೆ ಸ್ನೇಹಿತರೆ. ಎರಡನೇದಾಗಿ ಸಮಗ್ರ ಗಂಗಾ ಕಲ್ಯಾಣ ತೆರೆದ ಬಾವಿ ಯೋಜನೆಯಲ್ಲಿ ನೋಡೋದಾದರೆ ಸ್ನೇಹಿತರೆ, ಎಲ್ಲಿ ಕೊಳವೆ ಬಾವಿ ಸೌಲಭ್ಯ ಕಲ್ಪಿಸಲು ಸಾಧ್ಯವಾಗುವುದಿಲ್ವೋ ಅಂತಹ ಫಲಾಕ್ಷೇಪಿಗಳ ಜಮೀನುಗಳಲ್ಲಿ ತೆರೆದ ಬಾವಿ ತೋಡಿ ಡೀಸೆಲ್ ಅಥವಾ ಮೋನೋಬ್ಲಾಕ್ ಪಂಪ್ಸೆಟ್ ಸರಬರಾಜು ಮಾಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಾಗ್ತದೆ. ಇನ್ನು ಈ ಯೋಜನೆಯಲ್ಲಿ ಘಟಕ ವೆಚ್ಚ ಬಂದ್ಬಿಟ್ಟು ಸುಮಾರು 1.5 ಲಕ್ಷ ಇರ್ತದೆ ಸ್ನೇಹಿತರೆ. ಇದರಲ್ಲಿ 1 ಲಕ್ಷನ ತೆರೆದ ಬಾವಿ ತೋಡೋದಕ್ಕೆ ಮತ್ತು 50,000ನ ಪಂಪ್ಸೆಟ್ ಸರಬರಾಜು ಮಾಡಿ ವಿದ್ಯುತ್ ಸಂಪರ್ಕಗೊಳಿಸಲು ಬಳಸಲಾಗ್ತದೆ. ಮೂರನೇದಾಗಿ ಸಮಗ್ರ ಗಂಗಾ ಕಲ್ಯಾಣ ಏತ ನೀರಾವರಿ ಯೋಜನೆಯಲ್ಲಿ ನೋಡೋದಾದರೆ ಸ್ನೇಹಿತರೆ, ನೈಸರ್ಗಿಕವಾದ ನದಿ, ತೊರೆ ಮತ್ತು ನಾಲೆಗಳ ಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೊಂದಿರತಕ್ಕಂಥ ಜಮೀನುಗಳಿಗೆ ಪೈಪ್ಲೈನು ಅಳವಡಿಸಿ ಪಂಪ್ಸೆಟ್ ಸರಬರಾಜು ಮಾಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಉಚಿತವಾಗಿ ನೀರಾವರಿ ಸೌಲಭ್ಯನ ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿದೆ ಸ್ನೇಹಿತರೆ. ಇನ್ನು ಈ ಯೋಜನೆಯಲ್ಲಿ ಕನಿಷ್ಠ 3 ಫಲಾನುಭವಿಗಳಿಗೆ ಹೊಂದಿರತಕ್ಕಂಥ 8 ಎಕರೆಯಿಂದ 15 ಎಕರೆ ಜಮೀನಿನ ಘಟಕಕ್ಕೆ ಸುಮಾರು 9 ಲಕ್ಷ ವೆಚ್ಚದಲ್ಲಿ ಸೌಲಭ್ಯನ ಕಲ್ಪಿಸಿಕೊಡಲಾಗುವುದು ಸ್ನೇಹಿತರೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಸ್ನೇಹಿತರೆ, ಹಿಂದುಳಿದ ವರ್ಗಗಳಾಗಿರ್ತಕ್ಕಂಥ ಪ್ರವರ್ಗ 1, 2A ಮತ್ತು 3A ಮತ್ತು 3B. ರೈತಾಪಿ ವರ್ಗ ಬಂದ್ಬಿಟ್ಟು ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಹೊಲದ ವಿಸ್ತೀರ್ಣ ಬಂದು ಕನಿಷ್ಠ 2 ಎಕರೆಯಿಂದ ಗರಿಷ್ಠ 5 ಎಕರೆ ಹೊಲ ಹೊಂದಿರತಕ್ಕಂಥ ರೈತರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಸಾಲದ ವಿವರ ನೋಡೋದಾದರೆ, ಘಟಕದ ವೆಚ್ಚ 3,75,000 ಇರ್ತಕ್ಕಂಥವ್ರಿಗೆ ಸಹಾಯಧನ ಆಗಿ 3,25,000 ರೂಪಾಯಿ ಸಿಗುತ್ತೆ ಮತ್ತು ಸಾಲದ ಮೊತ್ತ 75,000 ರೂಪಾಯಿ ಆಗುತ್ತೆ. ಅದೇ ರೀತಿ 4,75,000 ರೂಪಾಯಿ ಘಟಕದ ವೆಚ್ಚ ಇರ್ತಕ್ಕಂಥವ್ರಿಗೆ 4,25,000 ರೂಪಾಯಿ ಸಹಾಯಧನ ಮತ್ತು 50,000 ರೂಪಾಯಿ ಸಾಲದ ಮೊತ್ತ ಆಗುತ್ತೆ ಸ್ನೇಹಿತರೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅಂತ ನೋಡೋದಾದರೆ, ಅರ್ಜಿದಾರನ 2 ಭಾವಚಿತ್ರಗಳು, ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರ ಮತ್ತು ಪಡಿತರ ಚೀಟಿ
ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು ಅಥವಾ ಪಾನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಪಾಸ್ಬುಕ್ಕಿಂದ ಆದರೂ ಕೂಡ ತೊಂದರೆ ಇಲ್ಲ. ಯಾವುದಾದ್ರೂ ಒಂದು ಗುರುತಿನ ಚೀಟಿ ಮತ್ತು ಇತ್ತೀಚಿನ ಪಹಣಿ ಮತ್ತು ಭೂನಕ್ಷೆ, ಕೃಷಿ ಪಾಸ್ ಪುಸ್ತಕ ಅಥವಾ ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣಪತ್ರ ಮತ್ತು ನೀರನ್ನು ಉಪಯೋಗಿಸಲು ಪರವಾನಗಿಗೆ ಸಂಬಂಧಪಟ್ಟ ನೀರಾವರಿ ಇಲಾಖೆಯ ಕಾರ್ಯಪಾಲಕರ ಅಭಿಯಂತರರಿಂದ ಪಡೆದಿರ್ತಕ್ಕಂಥ ಒಂದು ದಾಖಲೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಸ್ಥಳೀಯ ವಿದ್ಯುತ್ ನಿಗಮ ನಿಯಮಿತ ಅವರಿಂದ ಅನುಮತಿ ಪಡೆದಿರ್ತಕ್ಕಂಥ ನೋಂದಣಿ ಮಾಡಿ ರಸೀದಿನ ಬೇಕಾಗುತ್ತೆ. ಅದೇ ರೀತಿ ಯಾವೆಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಅಂತ ನೋಡೋದಾದರೆ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಮರಾಠ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಮಡಿವಾಳ ಮಾಚದೇವ ಅಭಿವೃದ್ಧಿ ನಿಗಮ, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ, ಒಕ್ಕಲಿಗರ ಅಭಿವೃದ್ಧಿ ನಿಗಮ, ಈ ಎಲ್ಲ ಒಂದು ನಿಗಮಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ 31/8/2024 ಕೊನೆಯ ದಿನಾಂಕ ಇರ್ತದೆ ಸ್ನೇಹಿತರೆ. ಅರ್ಜಿನ ಸಲ್ಲಿಸೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾವ್ಯಾವುದು ದಾಖಲಾತಿಗಳು ಬೇಕು ಅಂತ ಸರಿಯಾಗಿ ನೋಡ್ಕೊಂಬಿಟ್ಟು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಮುಂದೆ ಬರ್ತಕ್ಕಂಥ ಹಲವಾರು ಗೌರ್ಮೆಂಟ್ ಸ್ಕೀಮ್ಗಳೇನಿದೆ ಎಲ್ಲವನ್ನು ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಅದೇ ರೀತಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.